ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ತೀನಿ ಲೀಲಾ. ವೆಲ್ಕಮ್ ಟು ಮೈ ಚಾನಲ್ ಲೀಲಾ ಜಳಪಾಕ ಆ್ಯಂಡ್ ಲೈಫ್ ಸ್ಟೈಲ್. ಮತ್ತು ನಾನು ಹೊರಡ್ತಾ ಇದ್ದೀನಿ ಪ್ಯಾಲೇಸ್ ಗ್ರೌಂಡ್ನಲ್ಲಿರುವ ತ್ರಿಪುರ ವಾಸನೆಗೆ. ಯಾಕಂದರೆ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ನಡೀತಾ ಇದೆ 2021 ಅಕ್ಟೋಬರ್ 22, 23, 24. ಸೊ ನಿನ್ನೆ 22 ಆಗೋಗಿದೆ. ಇವತ್ತು ಹೊರಡ್ತಾ ಇದ್ದೀನಿ. ಏನೆಲ್ಲ ಇದೆ ಎಕ್ಸಿಬಿಷನಲ್ಲಿ, ಯಾವ ಥರ ಎಲ್ಲ ನಮ್ಗೆ ಉಪಯೋಗ ಆಗುವಂಥ ವಸ್ತುಗಳಿದೆಯಾ, ಹೋಗಿ ನಾನು ಅಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಮತ್ತೆ ದಾರಿನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಆಲ್ರೆಡಿ ನಾನು ಹೊರಟು ಅರ್ಧ ಗಂಟೆ ಆಗಿದೆ. ಇನ್ನು ಸುಮಾರು ಇನ್ನೊಂದು 5ರಿಂದ 10 ನಿಮಿಷದಲ್ಲಿ ನಾನು ಪ್ಯಾಲೇಸ್ ಗ್ರೌಂಡ್ನ ರೀಚ್ ಆಗ್ತೀನಿ. ಯಾವಾಗಲೂ ಯೂಶ್ವಲ್ ಆಗಿ ಮನೆಯವರು, ಯಜಮಾನರು ಕರ್ಕೊಂಡು ಬರೋರು, ಕರ್ಕೊಂಡು ಹೋಗೋರು. ಇವತ್ತು ಅವರು ಹೊರಗಡೆ ಹೋಗಿದ್ದರಿಂದ ನಾನೇ ಧೈರ್ಯ ಮಾಡಿ ಹೊರಗಡೆ ಬಂದಿದ್ದೀನಿ. ಸೊ ಕ್ಯಾಬ್ ಬುಕ್ ಮಾಡೋಣ ಅಂದ್ಕೊಂಡು ಹೊರಗಡೆ ಬಂದೆ. ಅದೇ ಟೈಮ್ಗೆ ಆಟೋ ಬಂತು. ಸರಿ, ಆಟೋನಲ್ಲೇ ಹೊರಟ್ಬಿಡೋಣ ಅಂಥೇಳಿ ಹೊರಟು ಬಂದಿದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಅನ್ಕೊತಾ ಇದ್ದರೆ. ಇದು ಇಂಡಿಯಾದು ಇಂಟರ್ನ್ಯಾಷನಲ್ ಒಂದು ಮಾರ್ಟ್, ಅಂದರೆ ಒಂದು ಎಕ್ಸಿಬಿಷನ್ ನಡೀತಾ ಇರೋದ್ರಿಂದ ಸಾಮಾನ್ಯವಾಗಿ ಎಲ್ಲ ಜನಕ್ಕೂ ಗೊತ್ತಾಗಿರುತ್ತೆ, ಬಂದೇ ಇರ್ತಾರೆ. ನೋಡ್ತಿದ್ದೀರಲ್ಲ, ವೆಲ್ಕಮ್ ಇಂಡಿಯಾಸ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ ಅಂತ ಇದೆ. ಸೊ ಒಳಗಡೆ ಹೋಗೋಣ. ನೋಡಿ, ಬೋರ್ಡಿಂಗ್ಗೆ ಹಾಕ್ಬಿಟ್ಟಿದ್ದಾರೆ ಲೈಫ್ ಸ್ಟೈಲ್ ಆಟೋಮೊಬೈಲ್ ಅಕ್ಟೋಬರ್ 22, 23 ಮತ್ತು 24 ಅಂತ ಹೇಳಿ. ಇದು ಆಟೋಮ್ಯಾಟಿಕ್ ಅಲ್ಲ? ಹಾಂ, ಇದು 13,500. ಇದು ಆಫ್ಟರ್ ಡಿಸ್ಕೌಂಟ್? ಇದು ಆಫ್ಟರ್ ಡಿಸ್ಕೌಂಟ್ 9,800 ಆಗುತ್ತೆ. ಇಲ್ಲೇ ಪ್ರೈಸ್ 9,000 ರುಪೀಸ್ ಕೊಡ್ತೀನಿ. ಫ್ರೆಂಡ್ಸ್, ನಾವಿಲ್ಲಿ ನೋಡ್ತಾ ಇರೋವಂಥ ಒಂದು IFB ಇದು ಏನಿದೆ, ಲಾಂಡ್ರೋಮ್ಯಾಟಿಕ್ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಷಿನ್. ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಯೂಸ್ ಮಾಡುವಂಥದ್ದಂತೆ. ಹಾಗೆ ಇದಂತ ಏನು ತೋರಿಸ್ತಾ ಇದ್ದೀನಿ, ಈ ಒಂದು ಡಿಶ್ ವಾಷರ್ ಬಂದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಯೂಸ್ ಮಾಡ್ತಾರಂತೆ. ತುಂಬಾ ನೀರಿನ ಬಳಕೆ ಬಹಳ ಕಡಿಮೆ ಆಗುತ್ತಂತೆ, ಅಂದರೆ ನೀರಿನ ಉಳಿತಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವರು ಸರ್ ಒಬ್ಬರು ಹೇಳಿದ್ರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಅಲ್ಲಿ ತುಂಬ ಜಾಸ್ತಿ ಸೌಂಡ್ ಇದ್ದಿದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಅಷ್ಟೇ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ತಟ್ಟೆ ಇದ್ರೆ 9 ಇಡ್ಬೋದು. ದೊಡ್ಡ ದೊಡ್ಡ ತಾಳಿಬಿಟ್ಟು ತಟ್ಟೆ ಇರುತ್ತೆ. ಇದು ನಿಮಗೆ ಪ್ಲೇಟ್ ಇಟ್ಬಿಟ್ಟು 1 ನಿಮಿಷ ನೀವು ವಾಶ್ ಸೈಕಲ್. 1 ನಿಮಿಷ 2.4 ಲೀಟರ್ಸ್ ಅಷ್ಟೇ ವಾಟರ್ ಕನ್ಸಂಪ್ಷನ್. ಬ್ರೇಕೇಜಸ್ ಕಡಿಮೆ ನಿಮಗೆ. ಇದಾಕೋದು ಇವಾಗ ಏನು ಮಾಡ್ತಾರೆ, ಕೈಯಲ್ಲಿ ತೊಳಿ ನೋಡಿರ್ತೀರ ನೀವು. ಕೈಲಿ ಹಿಂಗೆ ಕೊಡ್ತಾರೆ ನೀವು ಸ್ಮೆಲ್ ಮಾಡಿದ್ರೆ ಕಿಚನ್ ಸ್ಮೆಲ್ ಬರ್ತಾರೆ, ಫಿಶ್ ಸ್ಮೆಲ್. ಸೊ ಇಲ್ಲಿ ನೀರು ಸೇವ್ ಆಗುತ್ತೆ ಮುಖ್ಯವಾಗಿ. 110% ವಾಟರ್ ಕನ್ಸಂಪ್ಷನ್. ಇಲ್ಲಿ ನಾವು ನೋಡ್ತಾ ಇರೋವಂಥ ಡಿಶ್ ವಾಷರ್ ಏನಿದೆ, ಇದು 100 to 150 ಅಳತೆಯಲ್ಲಿರುವಂಥ ಹೋಟೆಲ್ ಇರುತ್ತಲ್ಲ, ಅಷ್ಟು ಜನ ಇಡಿಸುವಂಥದ್ದು. ಅಂಥ ರೆಸ್ಟೋರೆಂಟ್ಗಳಿಗೆ, ಹೋಟೆಲ್ಗಳಿಗೆ ಇದು ಸೂಟ್ ಆಗುತ್ತಂತೆ. ಕಡೆ ಫ್ರೀಜರ್ ಬರುತ್ತೆ, ಆ ಕಡೆ ಫ್ರಿಡ್ಜ್ ಬರುತ್ತೆ. ಓಕೆ, ಏನಿದ್ರ ವಿಶೇಷತೆಗಳೇನು ಅಂದರೆ ಯೂಶಲಿ ಒಂದು ನಿಮಗೆ ಏನಾಗುತ್ತೆ ಅಂತಂದ್ರೆ ನಿಮಗೆ ನೋಡಿ, ಅಂದರೆ ಲೀಡ್ ಕೆಪಾಸಿಟಿ ದೊಡ್ಡದು ಬರುತ್ತೆ. ಇದು ಬಂದು ನಿಮಗೆ 687 ಲೀಟರ್ಸ್ ಬರುತ್ತೆ. ಓಕೆ, ಯೂಶಲಿ ನಿಮಗೆ ಕಡೆ ಫ್ರೀಜರ್, ಈ ಕಡೆ ಫ್ರಿಡ್ಜ್. ಅದೇ ರೀತಿ ನಿಮಗೆ ಟೊಮೊಟೊ ಬ್ಲಾಕ್ ಬರಲ್ಲ. ಇದರಲ್ಲಿ ಬಂದು ನಿಮಗೆ 10 ವರ್ಷ ಬಂದು ನಿಮಗೆ ಕಂಪ್ರೆಸರ್ ವಾರಂಟಿ ಕೊಡ್ತಾರೆ. 1 ವರ್ಷ ಬಂದು ನಿಮಗೆ ಎಂಟರ್ ಮಿಷಿನ್ ವಾರಂಟಿ ಕೊಡ್ತಾರೆ. ಯೂಶಲಿ ನೀವು ಏನಾದರೂ ನೋಡಬೇಕು ಅಂದರೆ, ಒಳಗಿಂದ ನೋಡಬೇಕು ಅಂತಂದ್ರೆ ಸೊ ಇನ್ನೂ ಬೇಕಾ ವಾಟರ್ ಸ್ಟೋರೇಜ್ ಮಾಡ್ಬೋದು. ಒಳಗಡೆ ಏನಿದೆ ಅದನ್ನು ವೀಕ್ಷಣೆ ಮಾಡ್ಬೋದು. ನಿಮಗೆ ವಾಟರ್ ಅಂದರೆ ಮಿನಿಮಮ್ 4 ಲೀಟರ್ ವಾಟರ್ ಸ್ಟೋರೇಜ್ ಮಾಡ್ಬೋದು. ಇವೆಲ್ಲ ಕ್ವಿಕ್ ಐಸ್ ಮೇಕರ್ಸಾ? ಹೌದು. ಓಕೆ, ಎಷ್ಟೊತ್ತು ಕನಿಷ್ಠ ಅಂದರೆ ಎಷ್ಟೊತ್ತಲ್ಲಿ ಇದಾಗುತ್ತೆ? ಮಿನಿಮಮ್ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು 90 ಮಿನಿಟ್ಸ್ ಬೇಕಾಗುತ್ತೆ. 90 ಮಿನಿಟ್ಸ್, ಅಪ್ರಾಕ್ಸಿಮೇಟ್ 1.5 ಗಂಟೆಗಳ ಕಾಲ. ಓಕೆ, ಗುಡ್, ಚೆನ್ನಾಗಿದೆ. ಫ್ರಿಡ್ಜ್ಗಳ ಕಲೆಕ್ಷನ್ಸ್ ಅಂತೂ ಬೇಸಿಕ್ಕಿಂದ ಹಿಡಿದು ಒಳ್ಳೆ ಹೈಯರ್ ಎಂಡ್ವರೆಗೂ ಸಖತ್ತಾಗಿತ್ತು. ಒಳ್ಳೊಳ್ಳೆ ಮಾಡೆಲ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಒಂದು ನೋಡಿದ್ರೆ ಇನ್ನೊಂದು ನೋಡಬೇಕು ಅನ್ನೋ ಆಸೆ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇರುವಂಥ ಫ್ರಿಡ್ಜ್ ಏನಿದೆ ಸೂಪರ್ ಆಗಿದೆ. 4 ಡೋರ್ಸ್ ಇದೆ, ಅದಕ್ಕೆ 4 ಸಪ್ರೇಟಾಗಿ ತಗೋಬೋದು. ಹಾಗೆ ಕೆಳಗಡೆ ಇರೋವಂಥದ್ದು ಒಂದು ಫ್ರೀಝರು, ಮೇಲ್ಗಡೆ ಇರೋವಂಥದ್ದು ಇದು ಫ್ರಿಡ್ಜು. ಆದರೆ ಇದರಲ್ಲಿನ ವಿಶೇಷತೆ ಏನಂತ ಹೇಳಿದರೆ, ಕೆಳಗಡೆ ಇರೋ ಫ್ರೀಝರ್ನ ಕೂಡ ಫ್ರಿಡ್ಜ್ ಆಗಿ ಕನ್ವರ್ಟ್ ಮಾಡ್ಕೋಬೋದಂತೆ. ಮತ್ತು ಇದು ಸ್ಕ್ರ್ಯಾಚ್ ಪ್ರೂಫು ಹಾಗೆ ಡೆಂಟ್ ಪ್ರೂಫ್ ಅಂತ ಹೇಳ್ಬಿಟ್ಟು ಅವರ ಒಂದು ಬ್ಯಾಂಗಲಿಂದ ಹೊಡೆದು ಕೂಡ ತೋರಿಸಿದ್ರು. ಏನು ಮಾಡಿದ್ರು ಸ್ಕ್ರ್ಯಾಚ್ ಕೂಡ ಆಗಲ್ಲ ಅಂಥೇಳಿ. ಅದು ಟಫ್ ಆ್ಯಂಡ್ ಗ್ಲಾಸಿಂದ ಮಾಡಿರುವಂಥದ್ದಂತೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿದರು. ಸೊ ಸ್ಟೋರೇಜ್ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಫ್ರಿಡ್ಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಇವ್ರ ಹೆಸರು ನೇತ್ರ ಅಂತ, ನಾಗರಬಾವಿ ಬ್ರಾಂಚಲ್ಲಿರೋ ಗಿರಿಯಾಸಿಂದ.
ಜರ್ಮನ್ ಫ್ಯೂಚರ್ಸ್ ಬರುತ್ತೆ. ಯಾವ ರೀತಿ ಫ್ಯೂಚರ್ಸ್ ಬರುತ್ತೆ ಅಂದರೆ ಇದ್ರಲ್ಲಿ ಬಂದುಬಿಟ್ಟು ಆಟೋ ಇಗ್ನಿಷನ್ ಬರುತ್ತೆ, ಆಟೋ ಇಗ್ನಿಷನ್ ಅಂತ ಬರುತ್ತೆ. ಆಮೇಲೆ ಬಂದುಬಿಟ್ಟು ನಿಮಗೆ FFSD ಅಂತ ಒಂದು ಸಿಸ್ಟಮ್ ಬರುತ್ತೆ, ಅಂದರೆ ಫ್ಯೂಚರ್ ಇದೆ. ಸೊ ಅದರಿಂದ ನಿಮಗೆ ಏನು ವರ್ಕ್ ಆಗುತ್ತೆ ಅಂದರೆ ಫೇಲ್ಯೂರ್ ಸೇಫ್ಟಿ ಡಿವೈಸ್. ಓಕೆ. ಸೊ ಇದರಿಂದ ನಿಮ್ಗೆ ಏನು ಬೆನಿಫಿಟ್ಟು ಅಂದರೆ ಮನೇಲಿ ಹಾಲು ಅಥವಾ ಸಾಂಬಾರು ಏನಾದ್ರು ಬಿಸಿಗಿಟ್ಟಾಗ ಉಕ್ಕಿಬಿಟ್ಟು ಕೆಳಗಡೆ ಬಿದ್ದಾಗ ಏನಾಗುತ್ತೆ ಬದ್ನಲ್ಲಿ ಆಫ್ ಆಗುತ್ತೆ. ಗ್ಯಾಸ್ ಕಂಟಿನ್ಯೂಸ್ಲಿ ಆನ್ ಇದ್ದಾಗ ನಿಮಗೆ ಗ್ಯಾಸ್ ವೇಸ್ಟ್ ಆಗುತ್ತೆ, ಮನೆಯಲ್ಲಿ ಬ್ಯಾಡ್ ಸ್ಮೆಲ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಆಗಬಾರ್ದು ಅಂತ ಇದರಲ್ಲಿ ನಿಮಗೆ ಒಂದು ಸಿಸ್ಟಮ್ ಕೊಟ್ಟಿದ್ದಾನೆ. ಸೊ ಇದು ಏನಾಗುತ್ತೆ ಅಂದರೆ ನಿಮಗೆ ಹಾಲು ಅಥವಾ ಏನು ಐಟಮ್ ಉಕ್ಕಿದಾಗ ಕೆಳಗೆ ಚೆಲ್ಲಿದಾಗ ಈ ಸೆಕ್ಷನ್ ಸಣ್ಣ ಒಂದು ಹೋಲ್ ಇರುತ್ತೆ, ಅದು ಬ್ಲಾಕ್ ಮಾಡುತ್ತೆ. ಓಕೆ. ಇದೊಂದು ಸೆಕ್ಷನ್, ಉಳಿದಿದ್ದೆಲ್ಲ ಸ್ಟಾರ್ಟಲ್ಲೇ ಇರುತ್ತೆ. ಯಾವ ಸೆಕ್ಷನ್ ಬೀಳುತ್ತೆ ಅದು ಬ್ಲಾಕ್ ಆಗುತ್ತೆ, ಉಳಿದು ಸ್ಟಾರ್ಟಿಂಗ್ ಇರುತ್ತೆ. ಪುನಃ ನೀವು ತಿರ್ಗಾ ಸ್ಟಾರ್ಟ್ ಮಾಡ್ಬೋದು. ಇವಾಗ ನೀವು ಚಿಮ್ನಿ ನೋಡ್ತೀನಿ ಅಂದರೆ ಇದು ಆಫ್ಲೈದ ಕಂಪ್ನಿ ನಿಮಗೆ ಬಂದುಬಿಟ್ಟು 90 ಸೆಂಟಿಮೀಟರ್ಸ್ ಬರುತ್ತೆ. 90 ಸೆಂಟಿಮೀಟರ್ಸ್ ಬರುತ್ತೆ. ಮತ್ತೆ LED ಲೈಟ್ಸ್ ಬರುತ್ತೆ ನಿಮಗೆ. LED ಲೈಟ್ಸ್ ಬರುತ್ತೆ. 3 ಸ್ಪೀಡ್ ಫ್ಯಾನ್ ಬರುತ್ತೆ. 10 ಇಯರ್ಸ್ ಮೋಟರ್ ವಾರಂಟಿ ಬರುತ್ತೆ. 1 ಇಯರ್ ಕಂಪ್ಲೀಟ್ ಬಾಡಿ ವಾರಂಟಿ ಬರುತ್ತೆ. ಓಕೆ. ಸೊ ನಿಮಗೆ ಆಯಿಲ್ ಎಲ್ಲ ಕಲೆಕ್ಟ್ ಆಗಿಬಿಟ್ಟು ನಿಮಗೆ ಸ್ಟ್ರೇಟ್ ಇದ್ರಲ್ಲಿ ಬರುತ್ತೆ, ಆಯಿಲ್ ಕಲೆಕ್ಟ್ ಅಂತ ಇರುತ್ತೆ. ಓಕೆ. ಸೊ ಇದನ್ನ ರಿಮೂವ್ ಮಾಡಿಬಿಟ್ಟು ನೀವು ವೀಕ್ಲಿ 1 ಟೈಮ್ ಸೊ ಇದು ರಿಮೂವ್ ಮಾಡ್ಬೋದಾ ನಾವು? ಇದು ಲಾಕ್ ಮಾಡಿದ್ರೆ ಓಕೆ. ಇದು ಕುಕಿಂಗ್ ಎಲ್ಲ ಬರುತ್ತಲ್ಲ ಆ ಆಯಿಲ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗಿರೋಂಥದ್ದನ್ನ ನಾವು ಚೆಲ್ಬಿಟ್ಟು ಇದನ್ನ ಮತ್ತೆ ನಾವು ಕ್ಲೋಸ್ ಮಾಡುವಂಥದ್ದು. ಪ್ರತಿಯೊಂದು ರಿಮೂವಲ್ ಬರುತ್ತೆ ನಿಮಗೆ. ಓಕೆ. ನಿಮಗೆ ಇದು ಕೂಡ ರಿಮೂವ್ ಮಾಡಿ ವಾಶ್ ಮಾಡ್ಕೋಬಹುದು, ಇದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು, ಇದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ಓಹ್, ಓಕೆ ಓಕೆ. ಹಾಕುವಾಗ ಮತ್ತೆ ಹೋಲ್ಸ್ ಇದೆಯಲ್ಲ ಇದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇರೆದ್ರಲ್ಲಿ ನಿಮಗೆ ಒಂದೇ ಬಣ್ಣದ ಜೆಟ್ ಬರೋದು. ಹೌದು. ಒಂದೇ ಇಲ್ಲಿ ನಿಮಗೆ 5 ಜೆಟ್ಸ್ ಇದೆ, 5 ಕಡೆಯಿಂದ ಫ್ಲೇಮ್ ಬರುತ್ತೆ. ಬೇರೆದ್ರಲ್ಲಿ ಯಾವುದು ಬರುತ್ತೆ, ಒಂದೇ ಬರುತ್ತೆ. ಹೌದು, ಇದು ಒಂದರಿಂದ ಬರುತ್ತೆ, ನಮ್ದು ಇದು ಒಂದೇ ಇದೆ. ನಾನು ಇದರಲ್ಲಿ 5 ಇದೆ ನಿಮಗೆ. ಓಕೆ. ಇದರಲ್ಲಿ ಏನು ಬೆನಿಫಿಟ್ ಅಂದ್ರೆ ಲೋಟಸ್ ಬರ್ತಲ್ಲ, ಕಮಲ ಹೂ ಹೆಂಗೆ ಅರಳುತ್ತಲ್ಲ ಆ ರೀತಿ ನಿಮಗೆ ಇದು ಬರುತ್ತೆ. ಫ್ಲೇಮ್ ಆನ್ ಮಾಡೋಕ್ಕಾಗಲ್ಲ ಅಲ್ಲ? ಫ್ಲೇಮ್ ಆನ್ ಮಾಡ್ಕೊಳ್ಳಿ ಗ್ಯಾಸ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಒಂದು ಇದರಲ್ಲಿ 2 ಬರುತ್ತೆ. ಇದು ಜಾಸ್ತಿ ದೊಡ್ಡದಿರೋದ್ರಿಂದ 5 ಫ್ಲೇಮ್ಸ್ ಇಂದ ಕೂಡ ಫೈರ್ ಲೋಟಸ್ ಹೇಗೆ ಅರಳುತ್ತೆ ಆ ಥರ ಫೈರ್ ಇದ್ರಲ್ಲಿ ಬರುತ್ತೆ. ಎಲ್ಲವೂ ಕೂಡ ಪ್ರತಿಯೊಂದು ಕ್ಲೀನರ್ ರಿಮೂವ್ ಮಾಡಿ. ಓಕೆ ಓಕೆ. 24,000 ಏನಿದೆ ಇದು? 20,000 ಇದಂಗೆ ನಿಯರ್ಲಿ 20,000 ಬರುತ್ತೆ. ಓಕೆ. ಕಡಿಮೆನೇ ಆಗುತ್ತೆ ಸ್ವಲ್ಪ, ಹಾಂ, ಬಟ್ ಅಪ್ರೋಕ್ಸಿಮೇಟ್ಲಿ ಹೇಳಿದೆ. ಅಪ್ರಾಕ್ಸ್ ಇಷ್ಟಾಗುತ್ತೆ ನಿಮ್ಮ ಇದರಲ್ಲಿ ಏನು ಗೊತ್ತಾ ನಿಮಗೆ, ಗ್ಲಾಸ್ ಕಟ್ಟಾಗಿ ಚಾನ್ಸಸ್ ಇರೋದು. ನೋಡಿ ಕಾರದ ಗ್ಲಾಸ್ ಇದೆ, ಕೆಟ್ಟಚ್ಚದೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಹೌದು. ಬಟ್ ಇದು ಹೊಡೆದೋ ಚಾನ್ಸಸ್ ಇದೆ, ಯಾಕಂದ್ರೆ ಇಲ್ಲಿ ಬಿಲ್ ಹಾಕಿದ್ದಾರೆ, ಮೆಟಲ್ ಹಾಕಿದ್ದಾರೆ, ಸ್ಟೀಲ್ ಬಂದಿದೆ ಇಲ್ಲಿ. ಹೊಡೆದೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿದೆ. ಸೊ ಈಗ ಸರ್, ಈಗ ನಾಳೆ ಇವತ್ತಿದೆ, ನಾಳೆ ಮುಗ್ದೋಗುತ್ತೆ ಎಕ್ಸಿಬಿಷನ್. ಈಗ ಎಲ್ಲಿ ನಿಮ್ದು ಗಿರಿಯಾಸಾ? ಹೌದು. ಈಗ ನಿಮ್ದು ಗಿರಿಯಾಸಿಗೆ ಬಂದ್ರೆ ಇದು ಏನು ಪ್ರೈಸಲ್ಲಿ ಬೇಕು ಕೊಡ್ತೀವಿ? 1,000 1,500 ಜಾಸ್ತಿ ಆಗುತ್ತೆ ಅಷ್ಟೇ. ಇಲ್ಲಿ ಈ ಎಕ್ಸಿಬಿಷನ್ಗಿಂತ 1,000 ರಿಂದ 2,000 ರೂಪಾಯಿ ಜಾಸ್ತಿ ಆಗ್ಬೋದು. ಓಕೆ ಸರ್, ಫೈನ್, ಥ್ಯಾಂಕ್ ಯು. ಇಲ್ಲಿ ತೋರಿಸ್ತಾ ಇರೋಂಥ ಪ್ರೀತಿ ವೆಟ್ ಗ್ರೈಂಡರ್ ಏನಿದೆ 2 ಲೀಟರ್ ಕೆಪಾಸಿಟಿ, ಹಾಗೆ ಮೋಟ್ರು ಕೆಪಾಸಿಟಿ ಬಂದು 230 ವಾಟ್ಸ್ ಅಂತೆ. ಇದು ಕ್ಲಾಕ್ ವೈಸ್ ಇಲ್ದ್ರೆ ಆ್ಯಂಟಿ ಕ್ಲಾಕ್ ವೈಸಲ್ಲೂ ಕೂಡ ಕಲ್ಲು ತಿರುಗುತ್ತಂತೆ. ಹಾಗೆ ನಾವು ಮಸಾಲೆ ಹಾಕಿರ್ಬೋದು, ಅಕ್ಕಿ ಹಾಕ್ಬೋದು, ಏನಾದರೂ ಹಾಕ್ಬೋದು. ತುಂಬಾ ಚೆನ್ನಾಗಿ ಒಳ್ಳೆ ಸ್ಮೂತ್ ಪೇಸ್ಟ್ ಮಾಡುತ್ತಂತೆ. 16,990 ಆಫ್ಟರ್ ಡಿಸ್ಕೌಂಟ್ 15,500. Okay. ಸೊ ಇವತ್ತು ಎಕ್ಸಿಬಿಷನ್ ಇರೋದ್ರಿಂದ ಇನ್ನೂ ಸ್ವಲ್ಪ ಕಮ್ಮಿ ಸಿಗುತ್ತೆ ಪ್ರೈಸ್. ಈ 15,500 ಎಷ್ಟು ಬರುತ್ತೆ ಇದು ಡಿಸ್ಕೌಂಟ್ ಎಲ್ಲ ಹೋಗಿ? ಅರೌಂಡ್ ನಿಮಗೆ 13,500 ವರೆಗೂ ಸಿಗುತ್ತೆ. 13,500 ಹೆಚ್ಚು ಕಡಿಮೆ. ಲೀಟರ್ ಕೆಪಾಸಿಟಿ. ಇದು 28 ಲೀಟರ್ ಕೆಪಾಸಿಟಿ, ಹಾಗೆ 13,000 ರಿಂದ 13,500 ಸಿಗುತ್ತೆ. ಇವತ್ತು ಎಕ್ಸಿಬಿಷನ್ ಇರೋದಿದೆ, ಇವತ್ತು ನಾಳೆ. ಗೋದ್ರೇಜ್ ಮೈಕ್ರೋ ಒಂದು 28 ಲೀಟರ್ ಕೆಪಾಸಿಟಿ ಇದು. ಓಕೆ. Okay. ಸೊ ಇದರಲ್ಲಿ ಏನು ಅಂತಂದ್ರೆ ಬೆನಿಫಿಟ್ ಅಂತಂದ್ರೆ, ಸೊ ನಾವು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಕ್ಕರ್ ಹಾಕಿದ್ದೀವಿ ಒಂದು. ಸೊ ಇಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದೀವಿ. ಏನಪ್ಪ ಕ್ಯಾಟಗರಿ ಅಂತಂದ್ರೆ ಆಯಿಲ್ ಫ್ರೀ ಬರುತ್ತೆ, ಸೊ ಅಂಡ್ ಬ್ರೆಡ್ ಬಾಸ್ಕೆಟ್ ಬರುತ್ತೆ, ತರ್ಕ ಕರೀಸ್ ಬರುತ್ತೆ, ಇಂಟರ್ನ್ಯಾಷನಲ್ ರೆಸಿಪೀಸ್, ಇಂಡಿಯಾಸ್ ಬೆಸ್ಟ್ ರೆಸಿಪೀಸ್, ಬ್ರೇಕ್ಫಾಸ್ಟ್ ಅಂಡ್ ಸ್ನಾಕ್ಸ್ ಮಾಡ್ಕೋಬಹುದು ನೀವು. ಡಿಸರ್ಟ್ಸ್ ಮತ್ತೆ ಸೂಪ್ಸ್ ಆಪ್ಷನ್ ಇದೆ, ಪನ್ನೀರ್ ಗೀ ಕಾರ್ಡ್ ಆಪ್ಷನ್ ಇದೆ. ಓಕೆ. ಸೊ ಇದೆಲ್ಲ ಏನು ಬೆನಿಫಿಟ್ ಅಂತಂದ್ರೆ ಇದು ಆಯಿಲ್ ಫ್ರೀ ಬಂದ್ಬಿಟ್ಟು 0% ಆಯಿಲ್. ಓಕೆ, ಆಯಿಲ್ ಬೇಕಾಗಿಲ್ಲ. ಆಯಿಲೇ ಬೇಕಾಗಿಲ್ಲ ನಿಮಗೆ, ಪಿನ್ ಡ್ರಾಪ್ ಆಯಿಲ್ ಇದ್ದಂಗೆ ನೀವು ಕುಕ್ ಮಾಡ್ಕೋಬಹುದು. ಓಕೆ. ಸೊ ಬ್ರೇಕ್ಫಾಸ್ಟ್ ಅಂಡ್ ಸ್ನಾಕ್ಸ್ ಅಲ್ಲಿ ಬಂದ್ಬಿಟ್ಟು ನೀವು ಎಲ್ಲ ಥರದ ಸ್ನಾಕ್ಸ್ ಐಟಮ್ಸ್ ಲೈಕ್ ಟೀ, ಕಾಫಿ, ಉಪ್ಮಾ, ಆ ಥರದ ಅವಲಕ್ಕಿ ಎಲ್ಲ ಮಾಡ್ಕೋಬಹುದು ನೀವು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ತರ್ಕ ಮತ್ತೆ ಕರೀಸ್. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇಟ್ಟಿರ್ತಕ್ಕಂಥ ಗೋದ್ರೇಜಲ್ಲಿ ತರ್ಕ ಆಪ್ಷನ್ ಓಪನ್ ಮಾಡ್ಕೊಳ್ತಕ್ಕಂಥದ್ದು ಬೇರೆ ಯಾವ ಬ್ರ್ಯಾಂಡಲ್ಲೂ ಅದು ಆಪ್ಷನ್ ಇಲ್ಲ. ಓಕೆ, ಇದು ಗೋದ್ರೇಜ್ ಬ್ರ್ಯಾಂಡ್ ಮಾತ್ರ ಇದೆ. ಹೌದು, ತರ್ಕ ಆಪ್ಷನ್ ಬಂದ್ಬಿಟ್ಟು ಗೋದ್ರೇಜ್ ಬ್ರ್ಯಾಂಡ್ ಮಾತ್ರ. ಓಕೆ. ಓಕೆ. ಸೊ ಕರೀಸ್ ಅಂತ ಬಂತಂದ್ರೆ ಎಲ್ಲ ಥರದ ಗ್ರೇವಿ ಐಟಮ್ನ ಮಾಡ್ಕೋಬಹುದು. ಯು ಕ್ಯಾನ್ ಮೇಕ್ ಕರಿ ಇದ್ರಲ್ಲಿ ಮಾತ್ರ. ಓಕೆ. ತರ್ಕ ಮೀನ್ಸ್ ಕರಿ. ಓಕೆ. ತರ್ಕ ಮೀನ್ಸ್ ಒಗ್ಗರಣೆ, ಕರಿ ಮೀನ್ಸ್ ಎಲ್ಲ ಥರದ ಗ್ರೇವಿ ಐಟಮ್. ಓಕೆ. ಯು ಕ್ಯಾನ್ ಮೇಕ್ ವೆಜ್ ನಾನ್ ವೆಜ್, ಫಿಶ್ Okay. ಫ್ರೈಸ್ ಆ್ಯಂಡ್ ಚಿಕನ್ ಫ್ರೈ, ಗ್ರೇವಿ ಐಟಮ್ ಅಂತಂದ್ರೆ ದಾಲ್ ತಡ್ಕ, ಆ ಥರದನ್ನೆಲ್ಲ ನೀವು ಮಾಡ್ಕೋಬಹುದು. ಓಕೆ. ಸೊ ಇಂಟರ್ನ್ಯಾಷನಲ್ ರೆಸಿಪೀಸ್ ಬಂತಂದ್ರೆ ಇದು. ಇಂಡಿಯಾದಿಂದ ಹೌದು
ಇಂಡಿಯಾದಿಂದ ಹೊರಗಡೆ ಇರಬೇಕಂತ ಜನಗಳು ಲೈಕ್ ಚೈನೀಸ್ ಫುಡ್ ಐಟಮ್ಸ್, ಜಾಪನೀಸ್ ಫುಡ್ ಐಟಮ್ಸ್ ಎಲ್ಲದನ್ನು ಮಾಡ್ಕೋಬೋದು. ಇಂಡಿಯಾಸ್ ಬೆಸ್ಟ್ ಅಂತ ಬಂತಂದ್ರೆ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ನಾವೇನಿದ್ದೀವಿ ಇಂಡಿಯಾದವರು ಅವ್ರಿಗೆ ಲೈಕ್ ಆಗತಕ್ಕಂಥ ಫುಡ್ ಐಟಮ್ನ ಮಾಡ್ಕೋಬೋದು. ಓಕೆ ಸೊ ಬ್ರೇಕ್ಫಾಸ್ಟ್ ಆ್ಯಂಡ್ ಸ್ನಾಕ್ಸ್ ಅಂತ ಆಪ್ಷನ್ ಇದೆ. ಯು ಕ್ಯಾನ್ ಮೇಕ್ ಬ್ರೇಕ್ಫಾಸ್ಟಲ್ಲಿ ಲೈಕ್ ಉಪ್ಮಾ ಮಾಡ್ಕೋಬೋದು ನೀವು. ಸ್ನಾಕ್ಸಲ್ಲಿ ಬಂದ್ಬಿಟ್ಟು ಲೈಕ್ ಚಿಪ್ಸ್, ಆಲೂ ಚಿಪ್ಸ್, ಆಗ್ಲಕಾಯಿ ಚಿಪ್ಸ್, ಹೆಲ್ತಿಗೆ ಏನು ಬೆನಿಫಿಟ್ ಇದೆ ಆ ಥರದನ್ನು ಮಾಡ್ಕೋಬೋದು. ಸೊ ಡಿಸರ್ಟ್ಸ್ ಆ್ಯಂಡ್ ಸೂಪ್ಸ್ ಆಪ್ಷನ್ ಇದೆ. ಯು ಕ್ಯಾನ್ ಮೇಕ್ ಡಿಸರ್ಟ್ಸ್ ಆಪ್ಷನಲ್ಲಿ ಸ್ವೀಟ್ ಐಟಮ್ಸ್. ಡಿಸರ್ಟ್ಸ್ ಮತ್ತೆ ಸೂಪ್ ಎಲ್ಲ. ಸೂಪಲ್ಲಿ ಬಂದ್ಬಿಟ್ಟು ವೆಜ್ ನಾನ್ ವೆಜ್ ಮಾಡ್ಕೋಬೋದು. ಡಿಸರ್ಟ್ಸ್ ಅಂದ್ರೆ ಎಮರ್ಜೆನ್ಸಿ ಯಾರಾದ್ರು ಲೈಕ್ ರಿಲೇಟಿವ್ಸ್ ಯಾರಾದ್ರು ಬಂದಿರ್ತಾರೆ, ಸೊ ಅಂಥವ್ರಿಗೆ ನೀವು ಡ್ರೈ ಜಾಮೂನ್ ಆ ಥರದ್ದು, ಕಟ್ಲೆಟ್ ಆ ಥರದ್ದು, ಬರ್ಫೀಸ್ ಆ ಥರದ್ದು ಮಾಡ್ಕೊಡ್ಬೇಕು. ಕಪ್ ಕೇಕ್ಸ್ ಆ ಥರದ್ದು ಇಲ್ಲಿ ಮಾಡ್ತಿರೋಂಥದ್ದೇನು? ಇದು ಬಂದ್ಬಿಟ್ಟು ಕುಕೀಸ್ ಬಂದು ಸಾಲ್ಟ್ ಆ್ಯಂಡ್ ಹಾಟ್, ಸ್ವೀಟ್ ಆ್ಯಂಡ್ ಸಾಲ್ಟ್ ಅಣ್ಣ? ಹೌದು. ಓಕೆ. ಖಾರ ಕುಕೀಸ್ ಅಂತದ್ದು ಕನ್ವೆನ್ಷನ್ ಮಾಡಲಿ ಮಾಡ್ತಾ ಇರೋದು, ಲೈಕ್ ಅಲ್ಲಿ ಮೋಸ್ಟ್ ಬೇಕರಿಯಲ್ಲಿ ಮಾಡ್ತಾರೆ, ಅದನ್ನು ನೀವು ಮಾಡ್ಕೋಬೋದು. ಸೊ ಇದರಲ್ಲಿ ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದ್ರೆ ಪನ್ನೀರ್ ಗೀ ಕಾರ್ಡ್ ಆಪ್ಷನ್ ಇದೆ. ಪನ್ನೀರ್ ಮಾಡ್ಕೋಬೋದು, ಗೀ ಮಾಡ್ಕೋಬೋದು. ನೀವು ಗೀನೆಲ್ಲ 13 ನಿಮಿಷಕ್ಕಾಗದೆ ಕಟ್ ಮಾಡ್ಕೋಬೋದು. ಕಟ್ಗೆ ಮನೇಲಿ ತೊಗೊಳೋದಾದ್ರೆ 12 to 13 hours ತಗೊಳುತ್ತೆ. ಇದರಲ್ಲಿ 7 hours ಎಲ್ಲ ಆಗ್ಬಿಡುತ್ತೆ. 6 to 7 hours ಅಲ್ಲಿ ಇದು ಮೊಸರು ಕೂಡ ಮಾಡ್ಕೋಬೋದು. ಮೊಸರು ಕೂಡ ಮಾಡ್ಕೋಬೋದು. ಇದೊಂದು ಆಪ್ಷನ್ ಇದೆ. ಇದು ಪನ್ನೀರ್ ಗೀ ಕಾರ್ಡ್ ಆಪ್ಷನ್ ಇದೆ. ಓಕೆ ಚೆನ್ನಾಗಿದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈ ಕ್ಯಾಟಗಿರಿನ ಯೂಸ್ ಮಾಡೋದಕ್ಕೆ ನಾವು ಮೇಲ್ಗಡೆ ಒಂದು ಸ್ಟಿಕ್ಕರ್ ಹಾಕಿದ್ದೀವಿ. ಇದಿಷ್ಟು ಕ್ಯಾಟಗಿರಿಯಲ್ಲಿ ಇಷ್ಟು ರೆಸಿಪೀಸ್ ಕೊಟ್ಟಿದ್ದೀವಿ. ಅರೌಂಡ್ ಇದು 305 ರೆಸಿಪೀಸ್ ಬರುತ್ತೆ. ಸೊ ಆ 305 ರೆಸಿಪೀಸ್ ನಿಮಗೆ ಇನ್ಸೈಡ್ ಟೈಮಿಂಗ್ಸ್, ಟೆಂಪರೇಚರ್ ಸೆಟ್ಟಿಂಗ್ ಆಗಿರುತ್ತೆ. ಸೊ ನೀವು ಎಕ್ಸಾಂಪಲ್ ಏನು ಮಾಡಬೇಕಂದ್ರೆ ಫಸ್ಟ್ ಆಯಿಲ್ ಫ್ರೀ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಅದಾದ್ಮೇಲೆ ಆಯಿಲ್ ಫ್ರೀನಲ್ಲಿ ಎಷ್ಟೇ ನಂಬರ್ ರೆಸಿಪಿ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ತೀರಾ, ವೆಯ್ಟ್ ಸ್ಟಾರ್ಟ್ ಮಾಡ್ತೀರಾ, ಸ್ಟಾರ್ಟ್ ಕೊಡ್ತೀರಾ, ಅಷ್ಟೇ. ಅದು ಟೈಮಿಂಗ್ ಆಟೋಮೆಟಿಕ್ಲಿ ತಗೊಳುತ್ತೆ. ಇನ್ಸೈಡ್ ಟೈಮಿಂಗ್ಸ್, ಟೆಂಪರೇಚರ್ ಸೆಟ್ಟಿಂಗ್ ಆಗಿರುತ್ತೆ. ಓಕೆ. ಸೊ ಫರ್ಮೆಂಟೇಷನ್ ಆಪ್ಷನ್ ಇದೆ. ಸೊ ಫರ್ಮೆಂಟೇಷನ್ ಬಂದ್ಬಿಟ್ಟು ನಿಮಗೆ ಉದುರುಗೆ ಅಂತಂದ್ರೆ ಈ ಮಳೆಗಾಲ ಚಳಿಗಾಲದಲ್ಲಿ ನಮ್ದು ದೋಸೆ ಇಟ್ಟು ಮತ್ತೆ ಇಡ್ಲಿ ಉಪ್ಪು ಬರೋದಿಲ್ಲ. ಸೊ ಈ ಆಪ್ಷನಲ್ಲಿ ಇದ್ದಾಗ ಏನಾಗುತ್ತೆ, ಆ ಬ್ಯಾಟರ್ ಎಲ್ಲ ನೀಟಾಗಿ ಓದಿಕೊಂಡು ಬರೋದು. ಸೊ ಅದು ನಿಮಗೆ 6 ಇಂದ 7 hours ಟೈಮ್ ತಗೊಳುತ್ತೆ. 6 to 7 hours. 7 hours ಟೈಮ್ ತಗೊಳುತ್ತೆ. ನಮಗೆ ಸುಮಾರು 12 ರಿಂದ 13 ಗಂಟೆಗಳು ಹಿಡಿಯುವಂಥದ್ದು, ಇದರಲ್ಲಿ ಸುಮಾರು 6 ರಿಂದ 7 ಗಂಟೆ ಆಗುತ್ತೆ. ಓಕೆ. ಸೊ ಅಲ್ಲಿ ನಮಗೆ ಟೈಮ್ ಸೇವ್ ಆಗುತ್ತೆ, ಎನರ್ಜಿ ಸೇವ್ ಆಗುತ್ತೆ, ಕಾಸ್ಟ್ ಕೂಡ ನೀವು ಪುನಃ ಮಾಡ್ಕೋಬಹುದು. ಥ್ಯಾಂಕ್ ಯು. ಇವರು ಇಟ್ಟಿರುವಂಥ ಮಾರ್ಬಲ್ ಪೀಸಲ್ಲಿ ಇರುವಂಥ ಬೊಂಬೆಗಳು ಯಾವುದೇ ಆಗಿದ್ರು ಎಲ್ಲ ರಾಜಸ್ಥಾನದಿಂದ ಮಾಡಿ ತಂದಿರೋದಂತೆ. ಇದಕ್ಕೆ 5,50,000 ಆಗುತ್ತಂತೆ. ಜೊತೆಗೆ ಇಲ್ಲಿ ತೋರಿಸ್ತಾ ಇರುವಂಥ ಆನೆಗಳೇನಿದೆ 3 ಅಡಿ ಇದೆಯಂತೆ. ಇದಕ್ಕೆ 2.5 ಲಕ್ಷ ರೂಪಾಯಿ ಹೇಳಿದ್ರು. ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು. ಚೆಸ್ ಬೋರ್ಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾರ್ಬಲಿಂದ ಮಾಡಿದ್ರು, ಬಹಳ ಮುದ್ದಾಗಿತ್ತು. ಅದರ ಬೆಲೆ 90,000 ಅಂತೆ. ಈ ಸರಗಳೇನಿದೆ ಈಚ್ 500 ರೂಪೀಸ್ ಅಂತೆ. ಇದು ಜೆಟ್ ಸ್ಟೋನ್ ಅಂತ ಹೇಳಿದ್ರು. ಮಧ್ಯದಲ್ಲಿ ಕಾಣಿಸ್ತಾ ಇರೋಂಥದ್ದು 1,000 ರೂಪಾಯಿ ಅಂತೆ. ಇದು ಗಾರ್ನೆಟ್ ಸ್ಟೋನು ತುಂಬಾ ಕಾಸ್ಟ್ಲಿ ಅಂತ ಹೇಳಿದ್ರು. ತುಂಬಾ ಒಂದೊಂದು ಸ್ಟ್ರೈಪ್, ಟೈಗರ್ ಸ್ಟ್ರೈಪ್ ಇರುವಂಥ ಒಂದೊಂದು ಸ್ಟೋನ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು. 500 ರೂಪೀಸ್ ಈಚ್ ಅಂತೆ. ಮಧ್ಯದಲ್ಲಿರುವಂಥ ಒಂದು ಗಾರ್ನೆಟ್ ಸ್ಟೋನ್ ಬಿಟ್ಟು ಇದು ವಾಯ್ಸ್ ಕಮಾಂಡಿಂಗ್ ಆಪ್ಷನ್ಸ್ ಇದೆ. ಇದೆರಡು ವಾಯ್ಸ್ ಕಮಾಂಡಿಂಗ್ ಆಪ್ಷನ್ಸ್, ಅದು ಮ್ಯೂಸಿಕಲ್ ಆಪ್ಷನ್ಸ್. ಅದು ಇದರಲ್ಲೇ ಕಾಂಪ್ಯಾಕ್ಟ್ ಮಾಡಲ್, ಅದು ಇದರಲ್ಲಿ ಅದು ಕಾಂಪ್ಯಾಕ್ಟ್ ಮಾಡಲ್. ಓಕೆ. ಸೊ ಇದೆರಡು ವಾಯ್ಸ್ ಕಮಾಂಡ್ ಮಾಡುತ್ತೆ. ಅದು ಎರಡು ವಾಯ್ಸ್ ಕಮಾಂಡ್. ಅದು ಇದೆ ವಾಯ್ಸ್ ಕಮಾಂಡು. ಇದು ಜಸ್ಟ್ ಮ್ಯೂಸಿಕಲ್. ಇದು ಮ್ಯೂಸಿಕ್ ಕಮಾಂಡ್ ಮಾಡುತ್ತೆ. ಇವರ ಕಂಪನಿ ಹೆಸರು ಐವಾ ರೋಬೋಟಿಕ್ಸು. ಸೊ ನಾನು ಬೇಡ, ನನಗೆ ಭಯ ಆಗುತ್ತೆ, ಇದ್ರಲ್ಲಿ ನಾನು ಈ ಥರ ಕೂತಿಲ್ಲ ಅಂತ ಹೇಳಿದೆ. ಇಲ್ಲ ಮೇಡಮ್, ನೀವು ಒಂದ್ಸಲ ಇದ್ರಲ್ಲಿ ಕೂತು ನೀವು ಫೀಲ್ ಮಾಡಿ ಮಸಾಜ್ ಹೇಗೆ ಮಾಡುತ್ತೆ ಅಂತ. ಸೊ ಅವಾಗಲೇ ನಿಮ್ಗೆ ಅದು ಹೇಗೆ ಅಂತ ಗೊತ್ತಾಗುತ್ತೆ ಅಂಥೇಳಿ ಸ್ವಲ್ಪ ಫೋರ್ಸ್ ಮಾಡಿ ಕೂರಿಸಿದ್ರು. ನಂಗೆ ಸ್ವಲ್ಪ ಒಳಗೊಳಗೆ ಭಯ ಆಗ್ತಿತ್ತು. ಬಟ್ ಸಖತ್ತಾಗಿ ಒಂದು ಒಳ್ಳೆ ಮಸಾಜ್ ಕೊಡ್ತು. ಅಂದರೆ ಕೈಯಿಂದ ಮಾಡೋ ಅಂತ ಒಂದು ಮಸಾಜ್ ಇರುತ್ತಲ್ಲ ಹಾಗೆ ಇತ್ತು. ಒಳಗಡೆ ರೋಲರ್ಸ್ ಎಲ್ಲ ಇರ್ತಿತ್ತು, ಪುಟ್ಟಾಣಿದು ಬಾಲ್ಸ್ ಥರ. ಅದು ಕೂಡ ನೋಡಿ ಪಾದದಲ್ಲಿ ಪೂರ್ತಿ ಹೋಲ್ ಬಾಡಿ ಕೂಡ ಹಾಗೆ ಮಾಡ್ತು, ಸಖತ್ತಾಗಿ ಮಾಡ್ತು. ತುಂಬ ಚೆನ್ನಾಗಿತ್ತು. ಇವರು ಕೂಡ ಅಷ್ಟೇ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಇದು ಇವಾಗ ನಮಗೆ ಅಲೆಕ್ಸಾ ಅಂತ ಹೇಳಿದಾಗ ಅದು ಹೇಗೆ ವಾಯ್ಸ್ ಕಮಾಂಡ್ ಮಾಡುತ್ತೆ. ಇದು ಹೆಸರು ಅಲೆಸ್ ಅಂತ. ಸ್ಟಾಪ್ ಮಸಾಜಿಂಗ್ ಅಂತ ಹೇಳಿದ್ರೆ ಸ್ಟಾಪ್ ಮಾಡುತ್ತೆ, ಸ್ಟಾರ್ಟ್ ಅಂದರೆ ಸ್ಟಾರ್ಟ್ ಮಾಡ್ತಿತ್ತು. ಕಂಪ್ನಿ ಕಡೆಯಿಂದ ಚೇರ್ ತಗೊಳ್ಳಿ, 30 to 40% ಆಫ್ ಇರುತ್ತೆ. 40% ಫಾರ್ ದ ಸೀನಿಯರ್ ಸಿಟಿಸನ್. ನಾರ್ಮಲ್ ಯು ಗೆಟ್ 30% ಆಫ್. ಇಲ್ಲ 3D ಪೇಂಟಿಂಗ್ಸ್ ಅಂತೆ. ದೊಡ್ಡದು ಬಂದು 900, ಚಿಕ್ಕದು 600 ಅಂತ ಹೇಳಿದ್ರು. ವಿತ್ ಫ್ರೇಮ್ ಜಾಸ್ತಿ ಆಗುತ್ತೆ ಅಂದರು. 1300, 900 ವಿತ್ ಫ್ರೇಮ್.
ನೋಡಿ ನಿಜವಾಗ್ಲೂ ಮುಟ್ಟಿದಂಗೆ ಫೀಲ್ ಆಗ್ತದೆ, ತುಂಬ ಚೆನ್ನಾಗಿದೆ. ಎಕ್ಸಲೆಂಟ್. ಇದು ಕೂಡ ಏನು ತೋರಿಸ್ತಾ ಇದ್ದಾರೆ, ನಮಗೆ ಬ್ಯಾಕ್ ಪೇನು ಅಥವಾ ಎಲ್ಲಾದರೂ ಪೇನ್ ಇರಲಿ, ನಾವು ಇಟ್ಕೊಂಡು ಇದನ್ನ ಕೂತ್ಕೊಂಡಾಗ ಇದು ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಈ ಬಾಲ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರು. ಇದು ಆ್ಯಕ್ಚುಲಿ MRP ಏನಿದೆ? 7,000 ಇದೆ. ಆಫ್ಟರ್ ಡಿಸ್ಕೌಂಟ್ 6,000. ಇದು 4,500. ಇದು ಕೊಡ್ತೀರಾ? ಇದನ್ನು ಸಪ್ರೇಟಾಗಿ ತೊಗೋಬೇಕು. ಇದೆಷ್ಟಾಗುತ್ತೆ ಪ್ರೈಸು? 1,000 ರುಪೀಸ್. ಇದ್ರದ್ದು ಪ್ರೈಸ್ ಏನಿದೆ? ಇದು ವೆಟ್ ಡ್ರೈ ಬರುತ್ತೆ, ವೆಟ್ ಮತ್ತು ಡ್ರೈ ಬರುತ್ತೆ, ಇದು ಬರೀ ಡ್ರೈ ಬರುತ್ತೆ. ಸೊ ಇದು 1,000 ಸೆಕ್ಷನ್ ಬರುತ್ತೆ, ಇದು 1,300 ಸೆಕ್ಷನ್ ಬರುತ್ತೆ. ಇದರ ಬ್ರೆಡ್ ಆ್ಯಂಡ್ ಸೋಫಾ ಮಲ್ಟಿಪಲ್ ಯೂಸ್ ಮಾಡ್ಬೋದು. ಸೋಫಾ ಬೆಡ್ ಮೇಲೆಲ್ಲ ಆಗುತ್ತೆ ಇದು. ಓಕೆ. ಇದು ಆಗುತ್ತೆ ಬ್ಲೆಡ್ ಫ್ಲೋರ್ ಕ್ಲೀನಿಂಗ್, ಮಾಪಿಂಗ್ ಓಕೆ. ಎಲ್ಲ ಮಾಡ್ಬೋದು. ಇದ್ರ ಪ್ರೈಸ್ ಏನಿದೆ? ಮೇಡಮ್ ಇದು ಬಂದು 10,590. ಸೊ ಇದು ಬಂದು 15,590 ಓಕೆ. ಬರುತ್ತೆ. ಅಂಡರ್ಸಿಂಗ್ ಸೊ ಹ್ಯಾಂಡಿ ಆಗಿರೋದು ಯಾವುದಾದ್ರೂ ಇದೆಯಾ? ಓಕೆ. ಅದೇನಾಗುತ್ತೆ ಕಾಸ್ಟು? ಮೇಡಮ್ 8,800. ಇದು ಇಂಟ್ರೊಡ್ಯೂಸಿಂಗ್ ಪ್ರೈಸ್ 8,800. ಓಕೆ. ಸೇಮ್ ಮಾಡಿದ್ರೆ ನಿಮಗೆ ಆಫರ್ ಜನವರಿ ಬಂದು 11,000 ರುಪೀಸ್ ಆಗುತ್ತೆ. ಓಕೆ. ಫ್ರೆಂಡ್ಸ್, ತುಂಬ ಸೌಂಡ್ ಇದೆ ಅಂತ ಬೇಜಾರು ಮಾಡ್ಕೋಬೇಡಿ, ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಕೊಡೋದಿಲ್ಲ. ಇಲ್ಲಿ ತೊಗೊಳ್ಳೋ ಕಸ್ಟಮರ್ಗೆ ಮಾತ್ರ MRP ಮೇಲೆ ಡೈರೆಕ್ಟ್ ನಿಮಗೆ ಸೊ ಎಕ್ಸ್ಟೆನ್ಸಿವ್ ಅಂತ ಇದು ಮಾಡ್ಬಿಟ್ಟು ನಿಮಗೆ ಪ್ರೈಸ್ ಕಮ್ಮಿ ಮಾಡ್ತಿದ್ದಾರೆ. ದಿವಾಳಿಗೆ ಗಿಫ್ಟ್ ವೌಚರ್ ಕೂಡ ನಿಮಗೆ ಗಿಫ್ಟ್ ವೌಚರ್ ಮತ್ತು ಕೂಪನ್ಸ್ ಬರುತ್ತೆ. ಸ್ವಲ್ಪ ಕೂಪನ್ಸು ಮತ್ತು ಗಿಫ್ಟ್ಗಳು ತುಂಬ ಬರ್ತಾ ಇದೆ. ಓಕೆ. ರಿವರ್ಸ್ ಬೆನಿಫಿಟ್ ಜಾಸ್ತಿ ಅದೆಲ್ಲ ಬಂದಿದೆ. ಕಸ್ಟಮರ್ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಓಕೆ. ಸೊ ಒಂದು ಅಟ್ಲೀಸ್ಟ್ ಒಂದು 3,000-4,000 ಕಡಿಮೆ ಸಿಗುತ್ತೆ ಎಕ್ಸಿಬಿಷನಲ್ಲಿ. ಓಕೆ. ಅದು ಅಪ್ ಟು ಮಂಡೇ ಸಂಡೇ ಈವ್ನಿಂಗ್ ಬರುತ್ತೆ. ನಿಮ್ಮ ಹೆಸರು? ರಮೇಶ್ ಅಂತ. ಫ್ರೆಂಡ್ಸ್, ಇದು ಬಂದು ಫ್ಲಾಲೆಸ್ ಅಂತ ಹೇಳಿ ಕಂಪನಿಯಿಂದ ನಮ್ಮ ಐಬ್ರೋಸ್ದು ಸಣ್ಣ ಪುಟ್ಟ ಹೇರ್ಸ್ನೆಲ್ಲ ರಿಮೂವ್ ಮಾಡುವಂಥದ್ದು. ಇದು ಬಂದು 1,500 ರೂಪಾಯಿ ಡಿಸ್ಕೌಂಟಲ್ಲಿ 1,000 ರೂಪಾಯಿಗೆ ಸಿಗ್ತಿದೆ. ಇದು ಬಂದು 1,000 ಡಿಸ್ಕೌಂಟಲ್ಲಿ 800 ರುಪೀಸ್. ಹಾಗೆ ಇದು ಮತ್ತು ಚೀಕ್ ಮತ್ತು ಚಿನ್ನಿಂದ ಹೇರ್ಸ್ ರಿಮೂವ್ ಮಾಡುವಂಥದ್ದು 1,500 ಅಂತ, ಇದನ್ನು ಕೂಡ 1,000 ರೂಪಾಯಿಗೆ ಸಿಗ್ತಾ ಇದೆ ಅಂದರು. ಇದು ಬಂದು ಏನು ಕೆಟಲ್ ಥರ ಅನಿಸ್ತಾ ಇದೆ, ಇದು ಕೆಟಲ್ ಅಲ್ಲ, ಇದು ಐರನ್ ಬಾಕ್ಸ್ ಅಂತೆ. ಇದರೊಳಗಡೆ ನೀರು ಹಾಕಿ ಟೆಂಪ್ರೇಚರ್ನ ಸೆಟ್ ಮಾಡಿ ಮಾಡುವಂಥದ್ದು. ಇದು 2,500 ಆಫ್ಟರ್ ಡಿಸ್ಕೌಂಟೆಲ್ಲ ಹೋಗಿ 1,500 ರೂಪಾಯಿಗೆ ಸಿಗುತ್ತಂತೆ ಇದು ಅಂತ ಹೇಳಿದ್ರು. ಅವರು ಆ್ಯಕ್ಚುಲಿ ಡೆಮೋ ಕೂಡ ತೋರಿಸಿದ್ರು, ಬಟ್ಟೆ ಮೇಲೆ ಮಾಡಿ, ಚೆನ್ನಾಗಿ ವರ್ಕ್ ಆಗ್ತಿತ್ತು. ಫ್ರೆಂಡ್ಸ್, ಇದು ಬಂದು ಸ್ಮೋಕ್ಲೆಸ್ ಇಂಡೋರ್ ಬಾರ್ಬಿಕ್ಯೂ ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಒಂದು ತವಾ ಥರ ಸ್ಟವ್ ಮೇಲೆ ಇಟ್ಟು ಮಾಡ್ಬೋದಂತೆ. ಈ ಸ್ಟೀಲಲ್ಲಿ ಅಲ್ಲೇನು ಕಾಣಿಸ್ತದೆ ಅದು ಬಂದು 1,850 ರೂಪಾಯಿ. ಇದು ಬಂದು 2,850 ರೂಪಾಯಿ ಅಂತೆ. ವಿತೌಟ್ ಎನಿ ಆಯಿಲ್ ಮಾಡಿ ತೋರಿಸಿದ್ರು, ಡೆಮೋ ಕೂಡ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು ನೋಡಿ. ಇದೆಲ್ಲ ಕಡಲೆ ಬೀಜ ಎಲ್ಲ ಬೇಗ ಉರಿಬೋದು, ಮಾಡ್ಬೋದು ಅಂತ. ಫ್ರೆಂಡ್ಸ್, ಇದೆಲ್ಲ ಏನು ತೋರಿಸ್ತಾ ಇದ್ದೀನಿ, ಇದು ಬಂದು ಅಕ್ರಿಲಿಕ್ಕಿಂದ ಮಾಡಿರುವಂಥದ್ದು ಆಯಿಲ್ ಕ್ಯಾನ್ಸು. ಏನು ಬೇಕಾದ್ರೂ ಫಿಲ್ ಮಾಡ್ಕೋಬೋದು ನೀವು ಅಂತ ಹೇಳಿದ್ರು. ತುಂಬ ಹೊಡೆದು ತೋರಿಸ್ತಿದ್ರು, ಭಾಳ ಗಟ್ಟಿ ಇದೆ ಅಂಥೇಳಿ. ಅದು ಅಷ್ಟೇ ಸ್ಟ್ರಾಂಗಾಗಿ ಕೂಡ ಇತ್ತು. ಅದು ಬಂದು 250 ml ಬಂದು 300 ರುಪೀಸ್. ಹಾಗೆ 500 ml ಬಂದು 600 ರುಪೀಸ್. 1000 ml ಬಂದು 1,200 ರೂಪಾಯಿ ಅಂತ ಹೇಳಿದ್ರು. ಇದು ಕಾಂಬೋ ಸೆಟ್ಟು 1,200 ರೂಪಾಯಿಗೆ ನೀವು ತೊಗೋಬೋದು ಅಂತ ಹೇಳಿದ್ರು. ಆದರೆ ಬಹಳನೇ ಗಟ್ಟಿ ಇತ್ತು. ಇದು ಕೂಡ ಅಷ್ಟೇ ಪಾಟ್ ಹೋಲ್ಡರು, ಬಿಸಿ ಏನಾದರೂ ಇಟ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. 200 ರುಪೀಸ್ ಒಂದು ಸೆಟ್ ಅಂತ ಹೇಳಿದ್ರು.
ಫ್ರೆಂಡ್ಸ್ ಇಲ್ಲೇನು ತೋರಿಸ್ತಾ ಇದ್ದೀನಿ, ಇದು ಬಂದು ಹಾಟ್ ಆ್ಯಂಡ್ ಕೋಲ್ಡ್ ಪಾಟ್ ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಇದರೊಳಗಡೆ ನಾವು ನೀರು ಅಥವಾ ಸಾಲ್ಟು ಏನಾದರೂ ಹಾಕ್ಬೋದು. ಇದು ಸಿಲಿಕಾನ್ದಿದೆ ಕ್ಲಾತು, ಏನೂ ಆಗಲ್ಲ ಅಂತ ಹೇಳಿದ್ರು. ಸೊ ನಮ್ಮ ಕೈ ಮೇಲೆ ಇಟ್ಬಿಟ್ಟು ಕೂಡ ತೋರಿಸಿದ್ರು. ತುಂಬ ವಾರ್ಮ್ ಆಗಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ನಮಗೇನಾದರೂ ನೋವೇನಾದರೂ ಇಟ್ಕೊಂಡ್ರೆ ಇದ್ದರೆ ಆ ಜಾಗದಲ್ಲೇ ಅದನ್ನ ನಾವು ಇಟ್ಕೋತೀವಲ್ಲ, ಮುಂಚೆ ಎಲ್ಲ ಮಾಡ್ತಿದ್ವಲ್ಲ ಬಿಸಿನೀರು ಹಾಕ್ಕೊಂಡು ಮಾಡೋಂಥದ್ದು, ಆ ಥರ ಇದು ಒಂದು ಒಳ್ಳೆ ರೀತಿಲಿ ಚೆನ್ನಾಗಿತ್ತು ಅನಿಸ್ತು. ಇದರ ಬೆಲೆ 200 ರೂಪಾಯಿ ಒಂದು ಅಂತ ಹೇಳಿದ್ರು. ಫ್ರೆಂಡ್ಸ್ ಇದು ಬಂದು ಆಯಿಲ್ ಫ್ರೀ ಸ್ನ್ಯಾಕ್ ಮೇಕರ್ ಅಂತ ಹೇಳಿಬಿಟ್ಟು ವಿತೌಟ್ ಎನಿ ಆಯಿಲೇ ಮಾಡಿದ್ರು, ನಮ್ಮ ಕಣ್ಮುಂದೆನೇ ಮಾಡಿದ್ರು. ಸೊ ನನಗೂ ಕೂಡ ನಿಧಾನಕ್ಕೆ ಆಮೇಲೆ ಡೆಮೋ ತೋರಿಸಿದ್ರು. ನೀವು ಇಲ್ಲೆಲ್ಲ ನೋಡ್ತೀರಾ, ನಿಮಗೆ ಮನೇಲಿ ಹೋದರೆ ಇದು ಬರಲ್ವೇನೋ, ವರ್ಕ್ ಆಗಲ್ವೇನೋ ಅನ್ನೋ ಡೌಟ್ ನಿಮಗಿರುತ್ತೆ ಅಂಥೇಳಿ ನನ್ನ ಕೈಲಿ ಕೂಡ ಸಂಡಿಗೆ ಒಂದೆರಡು ಹಾಕ್ಸಿದ್ರು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ತುಂಬಾ ಚೆನ್ನಾಗಿ ವರ್ಕ್ ಆಯಿತು. ಪಾಪ್ಕಾರ್ನಿಂದ ಹಿಡಿದು ಸಂಡಿಗೆ ಪ್ರತಿಯೊಂದು ಕೂಡ ವಿತೌಟ್ ಎನಿ ಆಯಿಲ್ ಆಯಿತು. ಈ ಒಂದು ಇದರ ಸ್ಪೆಷಾಲಿಟಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಬೆಣ್ಣೆ ತುಪ್ಪ ಎಲ್ಲ ಹಾಕ್ಬೋದಂತೆ, ಆದರೆ ಸಕ್ಕರೆ ಮಾತ್ರ ಹಾಕಬಾರ್ದು ಅಂತ ಹೇಳಿದ್ರು. ಕಡಲೆ ಬೀಜ ಕೂಡ ನನ್ನ ಕಣ್ಮುಂದೆನೇ ಹುರಿದು ತೋರಿಸೋದು ತುಂಬ ಒಂಥರ ಬೆನಿಫಿಷಿಯಲ್ ಅನ್ನಿಸ್ತು. ಇದ್ರ ಪ್ರೈಸ್ ಬಂದು 3790. ಡಿಸ್ಕೌಂಟ್ ಆಫರಲ್ಲಿ ಇದು 2190 ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿದ್ರು. of everything. What is this? What is this? It's a jade stone roller. You can use it for face, back of your neck and all. Just like this, you have to roll. Apply this oil and you can roll like this. It relieves you from pain, gives even blood pressure and improves the blood circulation. And it will be very useful for under eyes massaging. What is the cost of this? It's actually 1200. Today we are giving it for 900. Actually, it is a compliment for this bigger bottle. It's almost 700 ml. With 40 ml extra in packing, and this is 2030. We are giving it for 1800. So this one is compliment for this oil. Yeah, yes, ma'am. Okay. And this is our soap. It looks like this only. It is actually very soft soap, but it looks little hard, but it's very soft soap. It's a scrub bar. It doesn't lather, it doesn't give any smell, but controls the body odor and it's very good for all skin types. Okay. And this is a little one, 290. We are giving it for 270 in this stall. It's a lip balm. Made with pure ghee, butter, and this oil and turmeric. No petroleum jelly, no chemicals, no colors. Okay. The color is natural. And this is actually saffron oil along with the 24 herbs. It's a natural oil, and you can use this oil for face. It's a night serum. Rub into your face, leave it for the whole night, and the next day regular face wash. It gives you natural radiance, glow on your skin, and golden radiance on this. Okay, how about the cost? It's actually 2100. Here for the show, we are giving it for 1800 along with this massager as a compliment. And it is actually 10 ml oil. It comes for more than 2.5 months on regular use. Actually, you have to put very little quantity only. Okay. Just rub into your skin. It gives natural golden glow on your skin, and it smells very good. You can feel the saffron smell. See, non-greasy oil. It is a serum. Hi, sir. Yeah, this is good. Pardon? ಅಂತೂ ಇಂತೂ ಒಳಗೆಲ್ಲ ಎಕ್ಸಿಬಿಷನ್ ಎಲ್ಲ ಸುತ್ತಿ ಚೆನ್ನಾಗಿ ನೋಡಿದೆ, ತುಂಬ ಚೆನ್ನಾಗಿ ಇಷ್ಟ ಆಯಿತು. ನನಗೆ ಏನು ಬೇಕು ಸಿಂಪಲಾಗಿ ಅದು ಮಾತ್ರ ಪರ್ಚೇಸ್ ಮಾಡಿದೆ, ಯಾಕಂದರೆ ನಾನು ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗಿರಲಿಲ್ಲ. ನನಗೆ ಈ ಎಕ್ಸಿಬಿಷನ್ನೇ ನಿಮ್ಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ನನ್ನಲ್ಲಿತ್ತು. ಇದರಲ್ಲಿರುವಂಥ ಮ್ಯಾಕ್ಸಿಮಮ್ ವಸ್ತು ನನ್ನ ಹತ್ರ ಮನೆಯಲ್ಲೇ ಇತ್ತು. ಸೊ ಇಂಥ ಒಂದು ಎಕ್ಸಿಬಿಷನ್ ಉಪಯೋಗ ಎಲ್ಲರಿಗೂ ಆಗಬೇಕಲ್ಲ ಅಂಥೇಳಿ ನಾನು ಇದನ್ನು ಒಂದು ವಿಡಿಯೋ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿತ್ತು. ನನಗಂತೂ ಸಿಕ್ಕಾಬಟ್ಟೆ ಸುತ್ತಿ ಸಾಕಾಗಿ ಕಾಲೆಲ್ಲ ನೋವು ಬಂದಿತ್ತು. ಒಂದು ಕಡೆ ಯಾವ ಕಡೆ ಹೋಗ್ತಾ ಇದ್ದೀವಿ, ಇನ್ನೊಂದು ಕಡೆ ಬರೋದು ಬಹಳ ಕನ್ಫ್ಯೂಷನ್ ಆಗ್ತಿತ್ತು. ಕೆಲವೊಂದು ರೋಸ್ ಬಿಟ್ಬಿಟ್ಟಿದ್ದೆ, ಆಮೇಲೆ ಮತ್ತೆ ಬಂದು ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ಸೊ ಈಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ಅದು ಸಿಕ್ಕಾಬಟ್ಟೆ ಸೌಂಡ್ ಇತ್ತು, ಹೆಂಗೋ ಅವಾಯ್ಡ್ ಮಾಡಿದ್ದೀನಿ ಸಾಕಷ್ಟು. ದಯವಿಟ್ಟು ತುಂಬ ಜಾಸ್ತಿ ಸೌಂಡ್ ಇತ್ತು ಅಂದರೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ. ಹಲೋ ಫ್ರೆಂಡ್ಸ್, ಜಸ್ಟ್ ಮನೆಗೆ ಬಂದೆ. ತ್ರಿಪುರ ವಾಸಿನಿದೊಂದು ಎಕ್ಸಿಬಿಷನ್ ಶೋನ ನೋಡಿದೆ. ಆ ಎಕ್ಸ್ಪೋನ ಸಿಕ್ಕಾಪಟ್ಟೆ ಆ ಎಕ್ಸಿಬಿಷನಲ್ಲಿ ಇದ್ದಂಥ ಎಲ್ಲನೂ ನೋಡೋಷ್ಟರಲ್ಲಿ ಟೈಮ್ ಸಿಕ್ಕಾಪಟ್ಟೆ ಒಂದು ಹೋಲ್ ಡೇ ಬೇಕು ಅದೆಲ್ಲ ನೋಡೋಕ್ಕೆ. ಆದಷ್ಟು ನಿಮಗೋಸ್ಕರ ಅಂತ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿಕೊಂಡು ಪಟಪಟ ಅಂತ ಅಲ್ಲಿಂದ ಹೊರಟು ಬಂದೆ. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ನೀವು ಕ್ಯಾಬಲ್ಲಿ ಊಬರಲ್ಲಿ ಹೋಗೋದಾದರೆ, ನೀವು ಕ್ಯಾಬ್ ಮಾಡಿಕೊಂಡು ಅಥವಾ ನಿಮ್ಮ ಓನ್ ವೆಹಿಕಲಲ್ಲಿ ಹೋಗೋದಾದರೆ ತುಂಬ ಸುಲಭ. ನೀವು ಲೈಕ್ ಬೇರೆ ಆಟೋ ಗಿಟೋನಲ್ಲಿ ಹೋಗ್ತೀನಿ ತುಂಬ ಕಷ್ಟ ಆಗುತ್ತೆ. ಯಾರೂ ಆಟೋದವರೇ ಬರೋಲ್ಲ. ನಾನು ಯಾವಾಗಲೂ ಮನೆಯವ್ರು ಕರ್ಕೊಂಬರ್ತಾಯಿದ್ರು. ಇವತ್ತು ಅವರು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ನಾನು ಊಬರ್ ಬುಕ್ ಮಾಡ್ಕೊಂಡು ಹೋದೆ. ಬಟ್ ಹೋಗ್ತಾ ಸರಿ ಹೋಯಿತು, ಬರ್ತಾ ಅಂತೂ ಭಾಳ ಹಿಂಸೆ ಆಯಿತು ನನಗೆ.
ತುಂಬ ಅಂದರೆ ತುಂಬಾ ಸ್ಟಾಲ್ಸ್, ನೀವೇ ನೋಡಿದ್ರಲ್ಲ ಎಷ್ಟೊಂದು ಸ್ಟಾಲ್ಸ್ ಅದರಲ್ಲಿ ನನಗೆ ಒಂದು 2-3 ನನಗೆ ಮಿಸ್ಸೇ ಆಗೋಯಿತು. ನಂಗೆ ಗೊತ್ತಾಗಲಿಲ್ಲ ನಾನು ಯಾವ ಕಡೆಯಿಂದ ಹೋಗಿ ಯಾವ ಕಡೆಯಿಂದ ಬಂದೆ ಅಂತ. ಆಟೋಮೊಬೈಲ್ಗೆ ಸಂಬಂಧಪಟ್ಟಿರುವಂಥದ್ದು ಜಾಸ್ತಿ ಇತ್ತು, ಹಾಗೆ ಎಲೆಕ್ಟ್ರಾನಿಕ್ ಗೂಡ್ಸು ಕೂಡ ಸಾಕಷ್ಟಿತ್ತು. ಸೊ ಹಾಗಾಗಿ ಹೋಗೋದಾದರೆ ದಯವಿಟ್ಟು ನಾಳೆ ಒಂದು ದಿನ ಇದೆ, ಹೋಗಿ ಬನ್ನಿ. ಇಲ್ಲದೇ ಇದ್ರೂ ನಾನು ಕೆಲವೊಂದು ನಂಬರ್ಸ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ ನಂಬರ್ಸ್ಗೆ ನೀವು ಕಾಲ್ ಮಾಡಿದ್ರೆ ಆ ಒಂದು ಪ್ರಾಡಕ್ಟ್ಗಳಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಹೆಸರು ಹಾಗೆ ಒಂದು ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಖಂಡಿತ ನೀವು ನೋಡ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಈ ಒಂದು ಎಕ್ಸಿಬಿಷನಲ್ಲಿ ಓವರಾಲ್ ನಾನು ತೋರಿಸಿದಂತೆ ನಾನು ಮಾಡ್ಕೊಂಬಂದಿದ್ದು ನಿಮ್ಗೆ ಎಷ್ಟು ಉಪಯೋಗ ಆಯಿತು? ನೀವೇನಾದರೂ ಹೋಗಿದ್ರಾ? ಅಕಸ್ಮಾತ್ ನಿಮ್ಮ ಹತ್ರ ಸಮಯ ಇದೆ ಖಂಡಿತ ಅಂದರೆ ಹೋಗಿ ನೋಡ್ಕೊಂಬನ್ನಿ. ನಾಳೆ ಒಂದಿನ ಇದೆ, ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟಾದರೂ ಉಪಯೋಗ ಅನಿಸಿದ್ರೆ, ತುಂಬ ಯೂಸ್ಫುಲ್ ಅನಿಸಿದ್ರೆ ನನಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತೊಂದು ಸೂಪರ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.